ಶಿವನಾಶ್ರಮ ಒಂದು ಹೆಸರುವಾಸಿಯಾದ ಆಶ್ರಮ. ಈ ಆಶ್ರಮದ ಸ್ಥಾಪಕರನ್ನು UC ಪೌಲೋಸರನ್ನು ನಾವು ಇವತ್ತು ಅಭಿನಂದಿಸುತ್ತೇವೆ. ಇಂತಹ ಒಂದು ಕೆಲಸ ಮಾಡಬೇಕಾದ್ರೆ ಇದಕ್ಕೆ ತುಂಬ ಪ್ರೀತಿ, ತ್ಯಾಗ ಮತ್ತು ಕಾಳಜಿ ಬೇಕು. ಇವರು ಕಂಡ ಕನಸು ಇವತ್ತು ನನಸಾಗಿದೆ. ಇದನ್ನು ನೋಡಿ ನಮಗೇನೆ ಒಂದು ಅದ್ಭುತ ಅಥವಾ ಆಶ್ಚರ್ಯದ ಸೇವೆ ಅಂತ ಆಗ್ತದೆ. ಇಂತಹ ಸೇವೆ ನೀಡುವ ಈ ಕುಟುಂಬ ಮತ್ತು ಇಲ್ಲಿಯ ಸಿಬ್ಬಂದಿಗಳಿಗೆ ನಾವು ಅಭಿನಂದಿಸ್ತೇವೆ ಮತ್ತು ಇವರಿಗೋಸ್ಕರ ನಾವು ದೇವರಲ್ಲಿ ಅವರ ಆಶೀರ್ವಾದವನ್ನು ಬೇಡ್ತೇವೆ. ಇಂತಹ ಅಮೂಲ್ಯವಾದ ಸೇವೆ ಬಡ ಜನರಿಗೆ, ನಿರ್ಗತಿಕರಿಗೆ, ಗತಿ ಇಲ್ಲದವರಿಗೆ ನೀಡುವಂತಹ ಸೇವೆ ದೇವರ ಸೇವೆಯ ಮುಂದೆ ಅತ್ಯುನ್ನತ ಮತ್ತು ಅಮೂಲ್ಯವಾದ ಸೇವೆಯಾಗಿದೆ. ಈ ಸೇವೆಯು ಇನ್ನೂ ಕೂಡ ಮುಂದುವರಿಯಲಿ ಮತ್ತು ಇವರ ಜೀವನ ಬೇರೆಯವರಿಗೂ ಮಾರ್ಗದರ್ಶನವಾಗಲಿ. ಈ ಸೇವೆಯಿಂದ ಇವರು ಇನ್ನೂ ದೇವರಿಗೆ ಹತ್ತಿರ ಆಗಿ ಇನ್ನೂ ದೇವರು ಮೆಚ್ಚುವಂಥ ಕೆಲಸ ಇನ್ನೂ ಮುಂದುವರಿಯಲೆಂದು ನಾನು ಆಶಿಸ್ತೇನೆ. ಮತ್ತು ಇಲ್ಲಿರುವ ನಿಮಗೆ UC ಪೌಲೋಸ್ ಮತ್ತು ಅವರ ಕುಟುಂಬ ಹಾಗೂ ಇಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನನ್ನ ಹೆಸರು ರೈನಾ ಲೋಬೋ. ನಾವು ಬದ್ಯಾರಿಂದ ಬಂದಿದ್ದೇವೆ. ಬದ್ಯಾರು ಬೆತನಿ ಕಾನ್ವೆಂಟ್ ಲಾಯಕ್ ಸಂಘಟನೆಯಿಂದ ಬಂದಿದ್ದೇವೆ. ಇದು ನಮ್ಮ ಪ್ಲ್ಯಾನ್ ಅಂದರೆ ನಾವು ಒಂದು 2-3 ತಿಂಗಳ ಮುಂಚೆ ಶಿವನಾಶ್ರಮಕ್ಕೆ ಒಂದು ಭೇಟಿ ಕೊಡುವ ಬಗ್ಗೆ ನಾವು ಒಂದು ಪ್ಲ್ಯಾನ್ ಹಾಕಿದ್ವಿ. ಅದು ಆಗಸ್ಟ್ 15 ದಿನ ಎಲ್ಲರೂ ಫ್ರೀ ಇರುವ ಕಾರಣ ಆ ದಿನ ಹೋಗುವುದಂತ ನಾವು ನಿರ್ಣಯ ಮಾಡಿದ್ದು. ಹಾಗೆ ನಾವು ಇಲ್ಲಿ ಶಿವನಾಶ್ರಮಕ್ಕೆ ಬಂದಿದ್ದೇವೆ. ಈ ಶಿವನಾಶ್ರಮದಲ್ಲಿ ಕೆಲವರು ಒಂದು ಸಾರಿ, ಕೆಲವರು ಮುಂಚೆ ಬಂದಿರ್ತಾರೆ. ಈ ಶಿವನಾಶ್ರಮ ನೋಡಿ ತುಂಬ ಖುಷಿ ಕೂಡ ಆಯಿತು, ಒಂದು ಕಡೆಯಿಂದ ಒಂದು ಚೂರು ಬೇಜಾರು ಕೂಡ ಆಯಿತು. ಆದರೂ ಇಂಥ ಕೆಲಸವನ್ನು ದೇವರ ಕೆಲಸ ಅಂತ ಮಾಡಿ ಸಿಬ್ಬಂದಿಗಳು ಮಾಡುವ ಕೆಲಸವನ್ನು ನಾನು ಮೆಚ್ಚುಗೆ ಪಡಿಸ್ತೇನೆ. ನನಗೆ ತುಂಬ ಖುಷಿ ಅಂದರೆ ಎಲ್ಲರ ಪ್ರೀತಿಯಿಂದ ನೋಡುವುದು ಮತ್ತು ಅವರನ್ನು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದು, ಅದೆಲ್ಲ ನನಗೆ ತುಂಬ ಮೆಚ್ಚುಗೆ ಆಯಿತು. ಬೆತನಿ ಲಾಯಕ್ ಸಂಘಟನೆ ಅಂದರೆ ಒಂಥರ ಸೇವೆ ಮಾಡೋದು. ನಮ್ಮ ಚರ್ಚಲ್ಲಿ ಕೂಡ ನಾವು ಹೋಗ್ತೇವೆ, ಒಂದು ಹುಷಾರಿಲ್ಲದವರ ಮನೆಯಲ್ಲಿಗೆ ಭೇಟಿ ಕೊಡುವುದು, ಅದೇ ನಮ್ಮ ಸೇವೆಯನ್ನು ಮುಂದುವರಿತೇವೆ. ಅದೇ ಈಗ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿಂದ 7-8 ವರ್ಷ ಆಯಿತು. ಈ ಸಂಘಟನೆ ಈ ಸಲ ಫಸ್ಟಿಗೆ ನಾವು ಶಿವನಾಶ್ರಮಕ್ಕೆ ಭೇಟಿ ಕೊಡೋದಂತ ನಿರ್ಣಯಿಸಿ ಈ ಸತಿ ನಾವು ಶಿವನಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದೇವೆ.